ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ವಿಶ್ವಕರ್ಮ ಜಯಂತಿ ಆಚರಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್, ಪ್ರತಿ ಸಮುದಾಯದ ವೃತ್ತಿಗೆ ಬೇಕಾದ ಪರಿಕರಗಳ ನಿರ್ಮಾಣದಲ್ಲಿ ವಿಶ್ವಕರ್ಮ ಸಮುದಾಯದ ಕೊಡುಗೆ ಉಲ್ಲೇಖನೀಯ. ವಿಶ್ವಕರ್ಮ ಸಮುದಾಯದ ಹೆಗ್ಗಳಿಕೆಯನ್ನು ಹೇಳದೆ ಎಲ್ಲಾ ಸಮುದಾಯದ ಹೆಗ್ಗಳಿಕೆಯೊಂದಿಗೆ ನಾವು ಹೇಗೆ ಬೆರೆತಿದ್ದೇವೆ ಎಂಬುದನ್ನು ಹೇಳಿದಾಗ ಮಾತ್ರ ವಿಶ್ವಕರ್ಮ ಜಯಂತಿ ಆಚರಣೆಯ ಉದ್ದೇಶ ಸಾರ್ಥಕವಾಗುತ್ತದೆ ಎಂದರು. ವಿಶ್ವಕರ್ಮ ಅವರ ಕೊಡುಗೆ ಅಪಾರವಾಗಿದೆ. ಅವರು ನೀಡಿದ ಕೊಡುಗೆಗಳು ಇನ್ನೂ ಜೀವಂತವಾಗಿದೆ. ಅದಕ್ಕೆ ಸಾವಿಲ್ಲ. ಈ ಸಮುದಾಯ ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರಬೇಕಾಗಿದೆ. ವಿಶ್ವಕರ್ಮ ಸಮುದಾಯದ ಅಭಿವೃದ್ಧಿಗೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆಂದು ತಿಳಿಸಿದರು. ವಿಶ್ವಕರ್ಮರ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ತುಂಬ ಚೆನ್ನಾಗಿ ನಮ್ಮ ರಾಮಕೃಷ್ಣರವರು ಚೆನ್ನಾಗಿ ಮಾತನಾಡೋದು ವಿಶ್ವಕರ್ಮರ ಇತಿಹಾಸದ ಬಗ್ಗೆ, ಹಾಗೆ ಸಮಾಜಕ್ಕೆ ಅವರು ನೀಡಿರುವಂತಹ ದೊಡ್ಡ ಕೊಡುಗೆಗಳ ಬಗ್ಗೆ ತುಂಬ ವಿಸ್ತಾರವಾಗಿ ಚೆನ್ನಾಗಿ ಮಾತನಾಡಿದರು. ಅದಕ್ಕೆ ಪೂರಕವಾಗಿ ನಮ್ಮ ಶ್ರೀಕಂಠವರು ಕೂಡ ಮಾತನಾಡಿದ್ರು. ಅವರು ಮಾತನಾಡ್ತಾ ತುಂಬ ಸೀಮಿತವಾಗಿ ಹೇಳಿದ್ರು, ವಿಶ್ವಕರ್ಮರು ಕೇವಲ ಒಬ್ಬ ವಾಸ್ತುಶಿಲ್ಪಿ ಅಂತ ಅವ್ರು ಹೇಳಿದ್ರು. ಆದರೆ ಎಷ್ಟೇ ದೊಡ್ಡ ಇತಿಹಾಸಕ್ಕೂ ಕೂಡ ಇವತ್ತಿನವರೆಗೂ ನಾವು ಅವರ ಒಂದು ಏನು ಆಲೋಚನೆ ಇತ್ತು, ಅವರ ಏನು ಒಂದು ದೂರದೃಷ್ಟಿ ಇತ್ತು, ಅದರಲ್ಲೇ ನಾವು ಕೂಡ ಸಾಕ್ತಾ ಇರೋದು. ಯಾಕಂದರೆ ದಿನನಿತ್ಯ ನಾವು ವಸ್ತುಗಳಾಗಿರ್ಬೋದು, ನಾವು ಏನು ಕಟ್ಟಡಗಳನ್ನ ಕಟ್ಟೋದಾಗಿರ್ಬೋದು, ಇವೆಲ್ಲವೂ ಕೂಡ ಅವರ ಮಾರ್ಗದರ್ಶನದಲ್ಲೇ ನಾವು ಮಾಡ್ಕೊಂಡು ಹೋಗುವಂಥ ಒಂದು ಪದ್ಧತಿ ಕೂಡ ಇರೋಂಥದ್ದು. ಇನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು, ನಗರಸಭಾ ಅಧ್ಯಕ್ಷ ಶ್ರೀಕಂಠಸ್ವಾಮಿ, ಉಪಾಧ್ಯಕ್ಷೆ ರಿಹಾನಾ ಬಾನು, ನಗರಸಭಾ ಆಯುಕ್ತ ನಂಜುಂಡಸ್ವಾಮಿ, ತಾಲೂಕು ಪಂಚಾಯಿತಿ ಇಒ ಜರಾಲ್ಡ್ ರಾಜೇಶ್, ನಗರಸಭಾ ಸದಸ್ಯೆ ಗಾಯತ್ರಿ, ವಿಶ್ವಕರ್ಮ ಸಂಘಟನೆಯ ತಾಲೂಕು ಅಧ್ಯಕ್ಷ ಚಂದ್ರು, ಉಪಾಧ್ಯಕ್ಷ ಶ್ರೀಕಂಠ, ನಂದಕುಮಾರ್ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.